ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನೀವೆಲ್ಲರೂ ನಾವು ವಯನಾಡಿಗೆ ಹೋಗಿದ್ದು, ನಾವು ಸ್ಟೇ ಮಾಡಿರೋ ರೆಸಾರ್ಟು, ಹಾಗೆ ನಾವು ವಿಸಿಟ್ ಮಾಡಿದ್ದಂಥ ಸೈಟ್ ಸೀಯಿಂಗ್ ಸ್ಪಾಟ್ಸ್ ಎಲ್ಲ ನೋಡಿದ್ದೀರಾ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಆಯುರ್ವೇದಿಕ್ ಮಸಾಜ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಇದು ಫುಲ್ ಬಾಡಿ ಮಸಾಜು. ಹಿಂದಿನ ದಿನ ನೈಟ್ ಕಾರ್ತಿಕ್ ಹೋಗಿ ಮಸಾಜ್ ಮಾಡಿಸ್ಕೊಂಡು ಬಂದಿದ್ರು. ಚೆನ್ನಾಗಿದ್ರೆ ಹೇಳಿ, ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಅವ್ರು ನಿಜವಾಗ್ಲೂ ಚೆನ್ನಾಗಿದೆ, ಹೋಗ್ಬಾ ಅಂತ ಹೇಳಿದರು. ಸೊ ಹೋಗಿ ಬಂದೆ. ಬಟ್ ಲೇಡೀಸೇ ಮಾಡೋದು, ಜೆಂಟ್ಸೇ ಮಾಡೋದು. ಕಾರ್ತಿಕಿಗೆ ಮಾಡಿದವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರು. ನನಗೆ ಮಾಡಿದವರು ಅಷ್ಟೊಂದು ಇಷ್ಟ ಆಗಲಿಲ್ಲ, ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಊಟಿಯಲ್ಲಿ ಮಾಡಿದ್ದು ಇನ್ನೂ ಸ್ವಲ್ಪ ಬೆಟರ್, ಚೆನ್ನಾಗಿತ್ತು ಮಸಾಜು. ಸೊ ಇಲ್ಲಿ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಅನಿಸ್ತು ನನಗೆ. ಸೊ ವಾಪಸ್ ನಾನು ಅಲ್ಲೇ ಎಲ್ಲನೂ ಶವರ್ ಫೆಸಿಲಿಟಿ, ಎಲ್ಲನೂ ಚೇಂಜಿಂಗ್ ಫೆಸಿಲಿಟಿ ಎಲ್ಲನೂ ಇರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ನಾನು ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಬಂದೆ. ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಚರಿತು ಮತ್ತು ಕಾರ್ತಿಕ್ ಇಬ್ಬರೂ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿದ್ದರು. ಯಾಕಂದರೆ ನಾವು ಚೆಕ್ಔಟ್ ಮಾಡಿ ನೆಕ್ಸ್ಟ್ ಹೊರಡೋರಿದ್ವಿ. ಹಾಗೆಯೇ ನಿಮಗೆ ಈ ಎಕ್ಸ್ಪ್ಯಾಂಡಬಲ್ ಸೋಫಾ ತೋರಿಸ್ತಿದ್ದೀನಿ. ಇದು ಯಾರಾದರೂ ಮನೆಯಲ್ಲಿ ಸ್ವಲ್ಪ ಕಂಜೆಷನ್ ಇದ್ದರೆ ಸ್ಮಾಲ್ ಸ್ಪೇಸಲ್ಲಿ ಈ ರೀತಿ ನಾವು ಸೋಫಾ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಅದಕ್ಕೆ ಯಾರಿಗಾದರೂ ಇದು ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಿದ್ದೀನಿ. ಈ ರೀತಿ ಮಾಡಿ ಒಬ್ಬರು ಮಲ್ಕೊಳ್ಳೋ ಥರ ಮಾಡ್ಕೋಬೋದು ನೈಟ್ ಟೈಮು. ಬೆಳಗ್ಗೆ ಎದ್ದರೆ ನಾವು ಅದನ್ನೆಲ್ಲ ಕ್ಲೋಸ್ ಮಾಡಿ ಕೂತ್ಕೊಳ್ಳೋ ಥರ ಸೋಫಾ ಚೇರು. ನೋಡೋಕ್ಕೂ ಕೂಡ ತುಂಬ ಸಖತ್ತಾಗಿದೆ, ನೋಡೋಕ್ಕೆ ಕುಷನ್ನು ಎಲ್ಲನೂ. ಸೊ ಈ ರೀತಿ ನಾನು ಲಾಸ್ಟ್ ದುಬೈಯಲ್ಲಿ ನಾವು ಸ್ಟೇ ಮಾಡಿದಾಗ, ಟ್ರಿಪ್ಗೆ ಹೋದಾಗ ಈ ರೀತಿ ಒಂದು ಕೊಟ್ಟಿದ್ದರು. ಅದರದ್ದು ಸ್ಟ್ರೆಂತು ಇಷ್ಟು ಚೆನ್ನಾಗಿರಲಿಲ್ಲ, ಬೇಸು ಇಷ್ಟು ಸ್ಟ್ರಾಂಗ್ ವುಡ್ ಇರಲಿಲ್ಲ, ಮೆಟಲ್ ಫ್ರೇಮ್ ಇತ್ತು. ಸೊ ಮಲ್ಕೊಂಡ್ರೆ ಸ್ವಲ್ಪ ಒಳಗೆ ಹೋಗೋ ಥರ ಇತ್ತು. ಬಟ್ ಇದು ಸೇಮ್ ಬೆಡ್ ಮೇಲೆ ಮಲ್ಕೊಂಡಂಗೆ ಇರುತ್ತೆ, ಅಷ್ಟು ಕಂಫರ್ಟ್ ಕೂಡ ಇದೆ. ಇದು ಆನ್ಲೈನಲ್ಲಿ ಎಲ್ಲಾದರೂ ಸಿಗ್ಬೋದು. ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಾನು. ನಾವಿದ್ದಂಥ ರೆಸಾರ್ಟ್ನ ಇವತ್ತು ಖಾಲಿ ಮಾಡೋ ಟೈಮು ತುಂಬ ಮಿಸ್ ಮಾಡ್ಕೊತೀವಿ ನಾವು. ತುಂಬ ಚೆನ್ನಾಗಿತ್ತು. ಈ ರೆಸಾರ್ಟಿನ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನೆಕ್ಸ್ಟ್ ಯಾವಾಗಾದರೂ ವಯನಾಡಿಗೆ ಹೋದರೆ, ಅದರಲ್ಲೂ ಸುಲ್ತಾನ್ ಬತ್ತೇರಿಗೆ ಹೋದರೆ ಇಲ್ಲಿ ಸ್ಟೇ ಮಾಡೋಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾನಿವತ್ತು ವೇರ್ ಮಾಡಿರೋಂಥ ಔಟ್ಫಿಟ್ಟು ಇದು ನಾನು ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದು. ಆಲ್ಮೋಸ್ಟ್ 6.5 ಇಯರ್ಸ್ ಮುಂಚೆ ತೊಗೊಂಡಿದ್ದು ಬ್ಯಾಂಗ್ಳೂರು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ತುಂಬ ಕಂಫರ್ಟಬಲ್ ವೇರು. ಇದರಲ್ಲಿ ಇನ್ನರ್ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಬಟ್ ನೀ ಲೆಂತ್ ಇದೆ. ನಾವಿವತ್ತು ಟೆಂಪಲ್ ಕೂಡ ಹೋಗೋದು ಪ್ಲ್ಯಾನ್ ಇರೋದಕ್ಕೆ ನಾನು ಒಳಗಡೆ ಲೆಗ್ಗಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನಾವು ವಾಪಸ್ ಕರ್ನಾಟಕ ಕಡೆ ಹೋಗ್ತಿದ್ದೀವಿ. ನಾವು ಇನ್ನೊಂದು ಡ್ಯಾಮು, ವಾಟರ್ ಫಾಲ್ಸು ನೋಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ನಾವು ಬೇಲೂರು ಹಳೆಬೀಡು ನೋಡೋಣ. ಇಲ್ಲಿ ಡ್ಯಾಮು, ಫಾಲ್ಸು ಎಲ್ಲ ಸಿಮಿಲರೇ ಇದೆ. ಬೇಲೂರು ಹಳೆಬೀಡು ನೋಡೋ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ಲೋ, ಹೋಗ್ಬಿಡೋಣ, ಆನ್ ದ ವೇನೇ ಸಿಗುತ್ತೆ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ದಾರಿಯಲ್ಲಿ ಕುಶಾಲನಗರದಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿ ನಾವು ಚಿಕನ್ 65 ಎಲ್ಲ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಹೋಗೋರು ಈ ಸತಿ ಸಡನ್ನಾಗಿ ಹಾಗೆ ನಿಲ್ಲಿಸಿ ಹೋದ್ವಿ. ಶಾಂತಿ ಬೈಟ್ಸ್ ಅಂತ ರೆಸ್ಟೋರೆಂಟ್ ಹೆಸರು. ತುಂಬ ಕ್ರೌಡ್ ಇರಲಿಲ್ಲ, ಪ್ಲೆಸೆಂಟ್ ಆಗಿತ್ತು, ಎಲ್ಲನೂ ಫ್ರೆಶ್ ಆಗಿ ಮಾಡಿಕೊಟ್ರು. ಹಾಗೆ ಲೆಮನ್ ಸೋಡಾ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಚರಿತಿಗೆ ಕರ್ಡ್ ರೈಸ್ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಒಂದು ರೆಸ್ಟೋರೆಂಟ್ ಫೈನಲೈಸ್ ಮಾಡಿದ್ದೆ. ಅಲ್ಲಿ ಕೊಡವ ಸ್ಟೈಲ್ ಎಲ್ಲ ರೆಸಿಪೀಸ್ ಸಿಗುತ್ತೆ, ಐಟಮ್ಸ್ ಸಿಗುತ್ತೆ ಅಂತ. ಬಟ್ ಆ ರೆಸ್ಟೋರೆಂಟ್ ಬದಲು ಬೇರೆ ಯಾವುದೋ ರೆಸ್ಟೋರೆಂಟ್ ಇತ್ತಲ್ಲಿ, ಯಾವಾಗೋ ಕ್ಲೋಸ್ ಆಗಿ ಇನ್ನೊಂದೇನೋ ಓಪನ್ ಆಗಿದೆ. ಬಟ್ ಅದು ಹೆಂಗಿರುತ್ತೋ ಏನೋ ಅಂತ ನಾವು ಬೇರೆ ಕಡೆ ಬಂದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಬಟ್ ಕೂರ್ಗಿ ಸ್ಟೈಲ್ ಫುಡ್ ಟ್ರೈ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಈಗ ನಾವು ಫಸ್ಟಿಗೆ ಹಳೆಬೀಡುಗೆ ಬಂದಿದ್ದೀವಿ, ಯಾಕಂದರೆ ಹಳೆಬೀಡು ಕ್ಲೋಸಿಂಗ್ ಟೈಮ್ ಸ್ವಲ್ಪ ಅರ್ಲಿ ಇತ್ತು ಬೇಲೂರಿಗಿಂತ. ಇಲ್ಲಿ ನೋಡ್ಕೊಂಡು ಆಮೇಲೆ ಬೇಲೂರಿಗೆ ಹೋಗೋಣ ಅಂತ. ಇಲ್ಲಿ ಬಂದ ತಕ್ಷಣ ಎಷ್ಟು ಟ್ರಾವೆಲ್ ಮಾಡಿದ ಟಯರ್ಡ್ನೆಸ್ ಎಲ್ಲ ಹೋದಂಗೆ ಅನಿಸ್ತು. ಅಷ್ಟು ವಿಶಾಲವಾಗಿದೆ. ಹಾಗೆ ಸುತ್ತಮುತ್ತ ಅಂತೂ ಗ್ರೀನರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಾರ್ಡನ್ ಏರಿಯಾ ಎಲ್ಲನೂ. ನೀವು ಹಳೆಬೀಡು, ಬೇಲೂರು ಎಲ್ಲ ನೋಡಿದ್ದೀರಾ? ಯಾವಾಗ ನೋಡಿದ್ರಿ? ಯಾರ್ಯಾರು ಹೋಗಿದ್ರಿ ಅಂತ ಎಲ್ಲ ನಿಮ್ಮ ಸ್ಟೋರೀಸ್ನ ಕಮೆಂಟಲ್ಲಿ ತಿಳಿಸಿ. ನಂಗೆ ಅದನ್ನೆಲ್ಲ ಓದೋದಕ್ಕಿಷ್ಟ. ಸೊ ನಾವು ಫಸ್ಟ್ ಟೈಮ್ ಬರ್ತಿರೋದು ಬೇಲೂರು ಹಳೆಬೀಡುಗೆ. ಇಲ್ಲೇ ಆರ್ಕಿಟೆಕ್ಚರ್ ಆಗಿರ್ಬೋದು, ಇಲ್ಲೇ ಕಾರ್ವಿಂಗ್ಸು, ಇದು ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಷ್ಟು ವರ್ಷಗಳ ಹಿಂದೆ ಮಾಡಿರೋದು ಈಗಲೂ ಕೂಡ ಹಾಗೇ ಇದೆ ಅಂತ ನೋಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಒಂದು ಖುಷಿ. ಇಲ್ಲಿ ಗೈಡ್ಗಳು ಕೂಡ ಇರ್ತಾರೆ, ಬೇಕಂದರೆ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ಅವರಿಂದ.
ಬಟ್ ಎಲ್ಲ ನಾವು ಸ್ಕೂಲಲ್ಲಿ ಬುಕ್ಸಲ್ಲಿ ಓದಿರೋ ಇನ್ಫಾರ್ಮೇಷನ್ ಆಗಿದ್ದರಿಂದ ನಾವು ಯಾವ ಗೈಡನ್ನು ಹೈಯರ್ ಮಾಡಲಿಲ್ಲ. ಗೂಗಲಲ್ಲೂ ಬೇಕಾದರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಎಂಟ್ರೆನ್ಸು. ಹಾಗೆ ಇಲ್ಲಿ ಪಕ್ಕದಲ್ಲಿ ನಂದಿ ಇದೆ, ನಂದಿ ಸುತ್ತ ಎಲ್ಲ ಸುತ್ತ ಹಾಕ್ಬೋದು. ತುಂಬ ಜನ ಫೋಟೋಶೂಟ್ ಕೂಡ ಮಾಡಿಸ್ಕೊತಾ ಇದ್ರು ಇಲ್ಲಿ. ಇಲ್ಲಿಂದ ನಾವು ನೆಕ್ಸ್ಟು ಬೇಲೂರಿಗೆ ಹೋದ್ವಿ. ಬೇಲೂರು ಕ್ಲೋಸಿಂಗ್ ಟೈಮ್ 7:30 ಅಂತ ಹೇಳಿದ್ರು. ಸೊ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ನಾವು ಕ್ವಿಕ್ಕಾಗಿ ಹೋಗಿ ನೋಡಿದ್ರೆ ಅವತ್ತಿನ ದಿನ ಅಲ್ಲಿ ಜಾತ್ರೆ ತೇರು ಎಲ್ಲ ಇತ್ತು. ಹಾಗಾಗಿ ಕ್ಲೋಸಿಂಗ್ ಟೈಮು ಇರಲೇ ಇರಲಿಲ್ಲ, ಫುಲ್ ನೈಟ್ ಎಲ್ಲರಿಗೂ ಓಪನ್ ಇತ್ತು. ನಾವು ಗೂಗಲೆಲ್ಲ ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ಇಲ್ಲಿ ಬಂದಾಗ ಒಂಥರ ಪ್ಲೆಸೆಂಟ್ ಸರ್ಪ್ರೈಸ್ ಥರ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು, ಅದನ್ನು ಕೂಡ ನೋಡೋಕ್ಕಾಯಿತು. ದೇವ್ರದ್ದು ಮೆರವಣಿಗೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ತೇರು ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಪಾರ್ಕಿಂಗ್ ಸಿಗುತ್ತೋ ಇಲ್ವೋ, ಕ್ರೌಡ್ ಎಷ್ಟಿರುತ್ತೋ ಇಲ್ವೋ ಅಂತ ಒಂದು ಸ್ವಲ್ಪ ಭಯ ಇತ್ತು ನಾವು ಬಂದಾಗ. ಬಟ್ ಈ ಜಾಗ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಎಷ್ಟು ಜನ ಸೇರಿದ್ರೂ ಕೂಡ ಕ್ರೌಡ್ ಅನ್ಸೋದಿಲ್ಲ. ಹಾಗೆಯೇ ನೀವು ನೋಡ್ತಿರೋ ಹಾಗೆ ಬೇಲೂರು ಟೆಂಪಲ್ದು ಅಲಂಕಾರ, ಈ ಸುತ್ತಮುತ್ತ ಜಾಗಗಳೆಲ್ಲನೂ ಕಲರ್ ಲೈಟ್ಸಿಂದ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಬಂದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲಿಂದ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಕಾರ್ತಿಕ್ಕು ಅಷ್ಟೇ, ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ನೀನೇನು ಭಯ ಪಡಬೇಡ, ಎಷ್ಟೇ ಲೇಟ್ ಆಗಲಿ ಇಲ್ಲಿ ಎಷ್ಟೊತ್ತವರೆಗೂ ಇರಬೇಕು ಅನಿಸುತ್ತೋ ಅಷ್ಟೊತ್ತವರೆಗೂ ಇದ್ದು ಹೋಗೋಣ ಅಂತ ಹೇಳಿದ್ರು. ಇಲ್ಲೇ ಕೂತ್ಕೊಂಡು ಚರಿತ್ಗೂ ಆಟ ಆಡಿಸಿ ಆಮೇಲೆ ನಾವು ಮನೆಗೆ ಹೋದ್ವಿ. ಮತ್ತೊಂದು ಸಲ ಪಲ್ಲಕ್ಕಿ ನೋಡೋ ಅವಕಾಶ ಸಿಕ್ತು ಹೋಗುವಾಗ. ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಓವರ್ ಆಲ್ ಈ ಟ್ರಿಪ್ಪು ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು, ನಿಮಗೂ ಖುಷಿ ಕೊಟ್ಟಿದೆ ಅಂದ್ಕೊಂಡಿದ್ದೀನಿ. ಈ ಟ್ರಿಪ್ಪಿಗೆ ಟೋಟಲ್ ಎಷ್ಟು ಖರ್ಚಾಯಿತು, ಏನೇನು ಖರ್ಚಾಯಿತು ಎಲ್ಲನೂ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೆದಿರ್ತೀನಿ. ಅದನ್ನು ನೋಡಿ ನೀವು ನಿಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರಿಪ್ಪಲ್ಲಿ ನಾವು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ತೋರಿಸ್ತಿದ್ದೀನಿ. ಬೇಲೂರು ಜಾತ್ರೆಯಲ್ಲಿ ಚರಿತೆಗೆ ಆಟೋ ತೊಗೊಂಡು ಬಂದ್ವಿ. ಅವನಿಗೆ ಆಟೋ ಅಂದರೆ ತುಂಬ ಇಷ್ಟ. ಏನ್ ಬಿಟ್ಟೋದು ಕಾಣ್ಮ ಬಿಟ್ಟು ಆಟೋ ನೋಡು ಮುಖ ಆಟೋ ಬಿಟ್ಟು ಕಾಣ್ಮ ಬಿಟ್ಟು ನೋಡಿದ್ರಲ್ಲ ಖುಷಿ ಅವನ ಮಕ್ಕದ ಮೇಲೆ. ಈಗ ನಾನು ತೋರಿಸ್ತಿರೋದು ವಾಲ್ನಟ್ ಕೇಕ್ಸ್ ಅನ್ನೋ ಬೇಕ್ರಿಯಲ್ಲಿ ಎಲ್ಲ ಫೇಮಸ್ ಕೇಕ್ಸ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಇದು ಒನ್ ಆಫ್ ದಿ ಕೇಕ್ಸ್. ಅಂದರೆ ಇದು ರಿಚ್ ಪ್ಲಮ್ ಕೇಕ್ ಅಂತ. ಇದರಲ್ಲಿ ರೇಸಿನ್ಸ್ನ ಜಾಸ್ತಿ ಹಾಕಿ ಮಾಡಿದ್ದಾರೆ. ಚೆನ್ನಾಗಿ ಮೆಚ್ಯೂರ್ ಕೂಡ ಆಗಿದೆ ಇದು. ಸೊ ಟೇಸ್ಟ್ ತುಂಬ ಡಿಲಿಷಿಯಸ್ ಆಗಿತ್ತು. ನಿಮಗೆ ರೇಸಿನ್ಸ್ ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ನನಗಿಷ್ಟ ಇದು. ಕಾರ್ತಿಕಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಬಟ್ ಇನ್ನೊಂದು ಕೇಕ್ ತಂದಿದ್ದೀವಿ ನಾವು, ಅದಂತೂ ಅಮೇಝಿಂಗ್ ಆಗಿತ್ತು. ವಾಲ್ನಟ್ ಕೇಕ್ ಅಂತ, ಅದೇ ಅಲ್ಲಿದ್ದು ಸ್ಪೆಷಾಲಿಟಿ. ಯಾಕಂದರೆ ಬೇಕ್ರಿ ಹೆಸರೇ ವಾಲ್ನಟ್ ಕೇಕ್ಸ್ ಅಂತ. ಅದ್ರ ಜೊತೆಗೆ ಕೇರಳ ಫೇಮಸ್ ಬನಾನಾ ಚಿಪ್ಸ್ ಥರದೆಲ್ಲ ಇರೋಕ್ಕಂತ ಆಗೋದಿಲ್ವಾ, ಸೊ ಬನಾನಾ ಚಿಪ್ಸ್ ಕೂಡ ತಂದಿದ್ವಿ. ಅದರಲ್ಲಿ ಸಪ್ಪೆ ವರ್ಷನ್ ಒಂದು, ಸ್ಪೈಸಿ ವರ್ಷನ್ ಒಂದಿತ್ತು. ನಾವು ಸ್ವಲ್ಪ ಸ್ಪೈಸಿ ಇರೋದೇ ತಂದಿದ್ವಿ, ಆದರೂ ಕೂಡ ಮೀಡಿಯಮ್ ಸ್ಪೈಸಿ ಇತ್ತು. ಇದರಲ್ಲಿ ಕರ್ಬೇವೆಲ್ಲ ಫ್ರೈ ಮಾಡಿ ಹಾಕಿದ್ರು ಇದ್ರ ಜೊತೆಗೆ. ಫ್ಲೇವರ್ ಚೆನ್ನಾಗಿತ್ತು. ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ ಕೇರಳ ಅಂದಮೇಲೆ, ಸೊ ಕೊಬ್ಬರಿ ಎಣ್ಣೆ ಟೇಸ್ಟ್ ಕೂಡ ಬರ್ತಿರುತ್ತೆ. ನಿಮಗೆ ತುಂಬ ಅಲರ್ಜಿ ಇದ್ದರೆ ಆ ಸ್ಮೆಲ್ಲಿಂದ ಎಲ್ಲ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಕೇಕ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಲ್ರಿಗೂ ಇಷ್ಟ ಆಗೋವಂಥ ಕೇಕು. ಮೈಲ್ಡ್ ಸ್ವೀಟ್ನೆಸ್ಸು, ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ವಾಲ್ನಟ್ಸು ಕಾಸ್ಟ್ಲಿ, ನಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ 300 ರುಪೀಸ್ ಇಷ್ಟು ಪ್ಯಾಕಿಗೆ. ನಮಗೆ ಹೇಗಿರುತ್ತೋ ಏನೋ ಅಂತೇಳಿ ನಾವು ಒಂದೇ ಪ್ಯಾಕ್ ತಂದಿದ್ವಿ. ಮುಂಚೆನೇ ಟೇಸ್ಟ್ ಮಾಡಿ ತೊಗೊಳಂಗಿದ್ದಿದ್ರೆ ಅಲ್ಲೇ ನಾವು ಕೇಳಿದ್ವಿ, ಬಟ್ ಆ ಥರ ಟೇಸ್ಟಿಗೆ ಕೊಡಲ್ಲ ಅಂತ ಹೇಳಿದ್ರು. ಎಲ್ಲರ ಮನೆಗೂ ಒಂದೊಂದು ಪ್ಯಾಕ್ ತರ್ಬೋದಿತ್ತು ಅಂತ ಅನಿಸ್ತು. ಅದಾದಮೇಲೆ ಭಾಳ ದಿನದಿಂದ ಪೆಂಡಿಂಗ್ ಉಳ್ಕೊಂಡಿದ್ದ ಕೆಲಸಗಳೆಲ್ಲ ಮುಗಿಸೋಣ ಅಂತ ನಾವು ಸ್ವಲ್ಪ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ನಾವು ಸೆಲ್ಲೆಲ್ಲ ಹೋಗಿರೋಂಥ ವಾಚ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ.
ತುಂಬ ಅಂದರೆ ತುಂಬ ವಾಚ್ಗಳು ಸೆಲ್ ಹೋಗಿತ್ತು. ನೀವು ನೋಡ್ತಿರ್ಬೋದು, ಒಂದು 13-14 ವಾಚ್ ತೊಗೊಂಡು ಬಂದಿದ್ದೀವಿ. ಇದು ಬಂದಾಗ ನನಗೆ ನೆನಪಾಗಿದ್ದೇನು ಅಂತಂದರೆ, ನಮ್ಮ ವಾಚ್ ಕಲೆಕ್ಷನ್ದೇ ಒಂದು ವಿಡಿಯೋ ಮಾಡ್ಬೋದಲ್ವ ಬಹಳಷ್ಟು ಜನಕ್ಕೆ. ಡಿಸೈನ್ಸ್ ಹೇಗಿರುತ್ತೆ, ಯಾವ್ದ್ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಾಗುತ್ತೆ ಅಂತ. ಸೊ ನೆಕ್ಸ್ಟ್ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು. ಫುಲ್ ಫ್ಯಾಮಿಲಿ ಎಲ್ಲರದ್ದು ವಾಚನ್ನು ಕಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನಾವು ಇಲ್ಲಿ ಕಾರ್ ಸ್ಟಿಕ್ಕರ್ ಅಂಟಿಸೋ ಕಡೆ ಬಂದಿದ್ದೀವಿ. ಇಲ್ಲಿ ಇದು ಕೂಡ ಬಹಳ ದಿನದಿಂದ ಪೆಂಡಿಂಗ್ ಇದ್ದಿದ್ದು ಕೆಲಸ. ನಾನು ಯೂಟ್ಯೂಬ್ ಚಾನಲ್ ನೇಮ್ನ ಕಾರಿಂದ ಹಾಕ್ಸ್ಬೇಕು ಅಂತ. ಯಾಕಂದರೆ ನಾವು ರೋಡಲ್ಲೆಲ್ಲ ಹೋಗುವಾಗ ಯಾರಾದರೂ ನೀವು ನಮ್ಮ ಕಾರೋ ಅಲ್ವೋ, ಹೌದೋ ಅಲ್ವೋ, ಇದು ಯಾರ ಕಾರೋ ಏನೋ ಅಂತ ನೀವು ಡೌಟ್ ಪಡೋದೇ ಬೇಡ. ಯಾಕಂದರೆ ಇದ್ರ ಸ್ಟಿಕ್ಕರ್ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಇದು ನಮ್ಮದೇ ಕಾರ್ ಅಂತ. ನೀವು ಎನಿ ಟೈಮ್ ಬಂದು ನಮಗೆ ಮಾತಾಡಿಸ್ಬೋದು, ಎಲ್ಲಿ ಸಿಕ್ಕರೂ ಕೂಡ ನಾವು ಕನೆಕ್ಟ್ ಆಗ್ಬೋದು ಅಂತ ನಾನು ಹಾಕ್ಸ್ತಿರೋಂಥ ಉದ್ದೇಶ. ತುಂಬ ನೀಟಾಗಿ ಹಾಕ್ಕೊಟ್ರು. ಇದು ನನಗಂತೂ ತುಂಬ ಸ್ಯಾಟಿಸ್ಫೈ ಆಯಿತು. ನಾನು ಹೇಳಿದ ಸೈಜ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು, ಹಾಗೆ ಎಲ್ಲನೂ ಸಿಂಕ್ ಆಗಿ ತುಂಬ ಪರ್ಫೆಕ್ಟಾಗಿ ಕಾಣಿಸ್ಕೊಟ್ರು. ಇದು ಶಿವಮೊಗ್ಗದಲ್ಲಿ ಇರೋವಂಥ ಶಾಪು. ಇವ್ರ ಶಾಪ್ ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಏನಾದರೂ ನಿಮ್ಮ ಕಾರ್ ಹಿಂದೆ ಮಕ್ಕಳ ಹೆಸರು ಏನಾದರೂ ಬರ್ಸ್ಬೇಕಂದ್ರೆ ಇವರು ತುಂಬ ಚೆನ್ನಾಗಿ, ಏನೇನು ಒಂಚೂರು ಬಬಲ್ಸ್ ಬರದೇ ಇರೋ ಥರ, ಹಾಗೆಯೇ ಸಿಂಕಲ್ಲಿ ಇಲ್ದಿರೋ ಥರ, ಆ ಕಡೆ ಈ ಕಡೆ ಮೇಲೆ ಕೆಳಗೆ ಆಗದಿಲ್ದಿರೋ ಥರ ತುಂಬ ಚೆನ್ನಾಗಿ ಅಂಟಿಸ್ಕೊಟ್ರು. ಇನ್ಮೇಲೆ ರೋಡಲ್ಲಿ ಎಲ್ಲೇ ನಮ್ಮ ಕಾರ್ ನೋಡಿದ್ರು ನೀವು ತಕ್ಷಣ ಮಾತಾಡಿಸ್ಬೋದು, ಅಥವಾ ನೋಡಿ ಬಂದಮೇಲೆ ನಾನು ವಿಡಿಯೋ ಮೇಲಾದರೂ ಕಮೆಂಟ್ ಮಾಡಿ ನೀವತ್ತು ನಿಮ್ಮ ಕಾರನ್ನ ನೋಡಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ಎವ್ರಿ ಟೈಮ್ ನಾನು ಕಾರಲ್ಲಿ ಇರ್ತೀನೋ ಇಲ್ಲ ಗೊತ್ತಿಲ್ಲ, ಕಾರ್ತಿಕ್ ಇರ್ಬೋದು, ಬಟ್ ಅವ್ರು ಸಿಕ್ಕಿದ್ರು ಕೂಡ ಮಾತಾಡಿಸಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಅಮ್ಮ ಬಂದಿದ್ದರು. ಅಮ್ಮಂಗೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ನಾವು ಭದ್ರಾವತಿಗೆ ಕರ್ಕೊಂಡು ಬಂದಿದ್ದೀವಿ. ಭದ್ರಾವತಿಯಲ್ಲಿ ಕಾರ್ತಿಕ್ ಕಲೀಗ್ ಅವರ ವೈಫ್ ಭಾರ್ಗವಿ, ನೀವು ನೋಡಿದ್ದೀರಾ ಅವರು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ವ್ಲಾಗಲ್ಲಿ, ಅವ್ರ ಶಾಪಿಗೆ ಕರ್ಕೊಂಡ್ಬಂದಿದ್ದೀವಿ. ಅವರು ಪಾಪ ಫುಲ್ ಟಯರ್ಡ್ ಆಗಿದ್ರು, ತುಂಬ ಪೇಷನ್ಸಿಂದ ಎಷ್ಟೇ ಲೇಟ್ ಆದರೂ ನಮಗೆಲ್ಲ ಸ್ಯಾರಿ ಕಲೆಕ್ಷನ್ ತೋರಿಸಿದ್ರು. ಅಮ್ಮ ಒಂದಷ್ಟು ಸ್ಯಾರೀಸ್ನ ಶಾಪಿಂಗ್ ಮಾಡಿದ್ರು. ಹೆದರ್ಕೋಬೇಡಿ, ಇದೇನು ಸ್ಪಾನ್ಸರ್ಡ್ ಕಾಂಟೆಂಟ್ ಅಲ್ಲ. ಅವ್ರ ಶಾಪಲ್ಲಿ ಶಾಪಿಂಗ್ ಮಾಡಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಮನೆಗೆ ಕರ್ಕೊಂಡೋಗಿ ಬಿರಿಯಾನಿ ಎಲ್ಲ ಮಾಡಿ ಊಟ ಬಡಿಸಿ ಕಳಿಸಿದ್ರು. ತುಂಬ ಒಳ್ಳೆಯವರು ಅವರು. ಅವರ ಶಾಪಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಸ್ಟಮರ್ಸು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಅಮ್ಮಂಗೆ ಅಲ್ಲಿಗೆ ಕರ್ಕೊಂಡೋಗಿದ್ದೆ. ಕಲೆಕ್ಷನ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಈ ಫಸ್ಟಿಗೆ ಅಮ್ಮ ತೊಗೊಂಡಿರೋ ಸ್ಯಾರಿಯಲ್ಲಿ ಈ ಪಿಂಕ್ ಕಲರ್ ವಿತ್ ಆಫ್ ವೈಟ್ ಕಾಂಬಿನೇಷನ್ ಸ್ಯಾರಿ ತುಂಬ ಬ್ಯೂಟಿಫುಲ್ ಆಗಿದೆ. ಇದೆಲ್ಲನೂ ಫ್ಯಾನ್ಸಿ ಥರ ಬಾಡಿ, ಬಟ್ ಟ್ರೆಡಿಷ್ನಲ್ ಟೈಪ್ ಬಾರ್ಡರ್ ಮತ್ತು ಸೆರಗು ಈ ರೀತಿ ಡಿಫ್ರೆಂಟ್ ಆಗಿರೋವಂಥದ್ದು ಅಮ್ಮಂಗೆ ಬೇಕಾಗಿತ್ತು ಅಂತ ಹೇಳ್ತಿದ್ರು. ಅವ್ರಿಗೆ ಇಷ್ಟ ಆಯಿತು. ನನಗೂ ಪ್ರತಿಯೊಂದು ಸ್ಯಾರಿ ಇಷ್ಟ ಆಯಿತು. ಈ ಸ್ಯಾರಿ ಕಾಸ್ಟು 1899 ರುಪೀಸು. ಇದು ಕಿಟ್ಟಿ ಪಾರ್ಟೀಸ್ಗೆ, ಹಾಗೆ ಬರ್ಡೇ ಪಾರ್ಟೀಸ್ಗೆ ಈ ರೀತಿ ಎಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ಈ ಸ್ಯಾರಿಯಲ್ಲಿ ಬಾಡಿ ಫುಲ್ ಈ ಥರ ಸ್ಟ್ರೈಪ್ಸ್ ಇರೋದಕ್ಕೆ ತುಂಬ ಡಿಫ್ರೆಂಟಾಗಿ ಅನಿಸ್ತಿತ್ತು, ಚೆನ್ನಾಗಿ ಅನಿಸ್ತಿತ್ತು. ನೋಡೋಣ ಅಂತ ತೊಗೊಂಡಿದ್ದಾರಮ್ಮ. ಇದು ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದ್ವು, ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಡಿಸೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗೋಗಿತ್ತು ಲಾಸ್ಟಲ್ಲಿ ಯಾವ್ದು ತೊಗೋಬೇಕು ಅಂತ. ಇದು 1350 ರುಪೀಸು. ನಿಮ್ಗೆ ಇದರಲ್ಲಿ ಯಾವುದೇ ಸೀರೆ ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ಭಾರ್ಗವಿ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು, ಅವರು ನಿಮಗೆ ಇದನ್ನು ಕಳಿಸ್ಕೊಡ್ತಾರೆ. ಅಥವಾ ಅವ್ರ ಶಾಪ್ನ ಕೂಡ ವಿಸಿಟ್ ಮಾಡ್ಬೋದು. ಅವ್ರ ಶಾಪ್ದು ಅಡ್ರೆಸ್ಸು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು, ಯೂಟ್ಯೂಬ್ ಚಾನಲ್ ಎಲ್ಲ ಇದೆ. ಅದರಲ್ಲಿ ಅವ್ರ ಲೇಟೆಸ್ಟ್ ಸ್ಯಾರಿ ಡಿಸೈನ್ಸ್ನ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದನೂ ಕೂಡ ಶಾಪಿಂಗ್ ಮಾಡ್ಬೋದು. ಇದು ನೆಕ್ಸ್ಟ್ ನಾನು ತೋರಿಸ್ತಿರೋ ಸ್ಯಾರಿ ವೈಟ್ ಮತ್ತು ವೈನ್ ಕಲರ್ ಕಾಂಬಿನೇಷನ್ ಸ್ಯಾರಿ. ಇದು ಕೂಡ ತುಂಬ ಯುನೀಕ್ ಆಗಿದೆ. ಅಮ್ಮ ಇದನ್ನು ಆರಾಮಾಗಿ ಮದುವೆಗೂ ಕೂಡ ಉಟ್ಕೊಂಡು ಹೋಗ್ಬೋದು, ಅಷ್ಟು ಗ್ರ್ಯಾಂಡ್ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ರು. ಇದು 2950 ರುಪೀಸ್ ಆಯಿತು ಈ ಸ್ಯಾರಿಗೆ. ಇದರಲ್ಲೂ ಕೂಡ ಗ್ರೀನ್, ಈ ವೈನ್ ಕಲರ್ ಬದಲು ಗ್ರೀನ್ ಕಲರು ಈ ರೀತಿ ಎಲ್ಲ ಕಾಂಬಿನೇಷನ್ ಇತ್ತು. ಆಫ್ ವೈಟ್ ಅಲ್ಲೂ ಕೂಡ ಸ್ವಲ್ಪ ಕಲರ್ ಚೇಂಜಸ್ ಕೂಡ ಇದ್ವು. ಅದರಲ್ಲಿ ಎಲ್ಲದಕ್ಕಿಂತ ಇದು ಅಮ್ಮಂಗೆ ತುಂಬ ಇಷ್ಟ ಆಗಿದ್ದರಿಂದ ಇದನ್ನು ತೊಗೊಂಡ್ರು. ಬ್ಲೌಸ್ ಯಾವ ರೀತಿ ಇದೆ ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿಯ ಪರ್ಟಿಕ್ಯುಲರ್ ಹೆಸರುಗಳೆಲ್ಲ ಹೇಳಿದ್ರು ಅವರು, ಭಾರ್ಗವಿಯವರು. ನನಗೆ ಆ ಹೆಸರುಗಳೆಲ್ಲ ಅಷ್ಟು ಗೊತ್ತಿಲ್ಲ. ನನಗೆ ಸ್ಯಾರಿ ಅಷ್ಟು ಉಡಲ್ವಲ್ಲ, ನಮ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಆ ಸ್ಯಾರಿ ಶಾಪ್ ಬಿಟ್ಟಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಬೇಕಂದರೆ ಅವ್ರಿಗೆ ಕಾಲ್ ಮಾಡಿ ಕೂಡ ನಿಮಗೆ ಈ ಸ್ಯಾರಿ ಹೆಸರೇನು, ಇದ್ರ ಕ್ವಾಲಿಟಿ ಹೇಗೆ, ಎಕ್ಸ್ಚೇಂಜ್ ರಿಟರ್ನ್ ಪಾಲಿಸಿ ಏನೇನಿದೆ ಅವ್ರ ಹತ್ರ ಅಂತ ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳ್ಕೊಬೋದು.
ನೆಕ್ಸ್ಟ್ ಈ ಸ್ಯಾರಿ ಡಾರ್ಕ್ ಬ್ಲೂ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ಸ್ಯಾರಿ. ಅಮ್ಮನ ಹತ್ರ ಕೂಡ ಈ ರೀತಿ ಕಾಂಬಿನೇಷನ್ ಒಂದೂ ಇರಲಿಲ್ಲ. ಇದರಲ್ಲಿ ಗೋಲ್ಡನ್ ಬುಟ್ಟ ಕೂಡ ಇದೆ ಅಲ್ಲಲ್ಲಿ. ಇದು ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದ್ರೆ. ನಾನು ರೇಟ್ ನಿಮಗೆ ಉಲ್ಟಾ ಹೇಳಿದೆ ಅಂತ ಕಾಣುತ್ತೆ, ಯಾಕಂದರೆ ವೈಟ್ ಮತ್ತು ವೈನ್ ಕಲರ್ ಸ್ಯಾರಿ 2200 ರುಪೀಸು. ಈಗ ತೋರಿಸ್ತಿದ್ದೀನಲ್ಲ ಈ ಸ್ಯಾರಿ 2950 ರುಪೀಸು. ಅಮ್ಮ ತೊಗೊಂಡಿದ್ದೆಲ್ಲ ಸ್ಯಾರಿಯಲ್ಲಿ ಇದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ. ಯುನೀಕ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ತೊಗೊಂಡ್ರು ಅಮ್ಮ. ಇದೊಂಥರ ಮೈಸೂರು ಸಿಲ್ಕ್ ಸ್ಯಾರಿ ಥರನೂ ಕಾಣುತ್ತೆ ಅಂತ ತೊಗೊಂಡಿದ್ದು. ನಿಮಗೆ ಇದಿಷ್ಟು ಸ್ಯಾರೀಸಲ್ಲಿ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಭಾರ್ಗವಿಯವರ ಪೇಜಸ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಇನ್ಸ್ಟಾಗ್ರಾಮ್ ಫೇಸ್ಬುಕ್, ಯೂಟ್ಯೂಬ್ ಲಿಂಕ್ ಎಲ್ಲನೂ ಹಾಕಿರ್ತೀನಿ. ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ಆನೆಸ್ಟಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅವರ ಶಾಪು ಮತ್ತು ಅವರ ಆನ್ಲೈನ್ ಶಾಪಿಂಗ್ ಎಲ್ಲನೂ. ಇದು ಫ್ಯಾನ್ಸಿ ಸ್ಯಾರಿ, ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸು. ಈ ಕಲರ್ ಕಾಂಬಿನೇಷನ್ ಕೂಡ ಯುನೀಕ್ ಆಗಿದೆ. ಮಧ್ಯದಲ್ಲಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ಸ್ ಕೂಡ ಕೊಟ್ಟಿದ್ದಾರೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ಫೇರ್ ಸ್ಕಿನ್ ಇರೋರಿಗೆ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇದ್ರದ್ದು ಪ್ರೈಸ್ ಟ್ಯಾಗ್ ಮಿಸ್ ಆಗೋಗ್ಬಿಟ್ಟಿದೆ, ಸೊ ನನಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗ್ತಾ ಇಲ್ಲ. ಇದ್ರದ್ದು ಬ್ಲೌಸ್ ಡಿಸೈನ್ ಈ ರೀತಿ ಇದೆ. ಸೆರಗು ಕೂಡ ಒಂಥರ ಕಲರ್ಫುಲ್ಲಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಸ್ಯಾರಿ ಇದು. ನಿಮಗೆ ಫ್ಯಾನ್ಸಿ ಟೈಪ್ ಸ್ಯಾರೀಸ್ ಇಷ್ಟ ಆಗಿದ್ದರೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೆ ಇದು ಪರ್ಫೆಕ್ಟ್ ಸ್ಯಾರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದು ಸ್ಯಾರಿ ಉಳ್ಕೊಂಡಿದೆ, ಪಿಂಕ್ ಕಲರ್ ಸ್ಯಾರಿ. ಇದು ರಾಜಸ್ಥಾನಿ ಲೇರಿಯಾ ಪ್ರಿಂಟ್ ಅಂತಾರಲ್ಲ ಆ ರೀತಿ ಇರೋವಂಥ ಸ್ಯಾರಿ. ಇದ್ರ ಕಾಸ್ಟು 980 ರುಪೀಸು. ಇದು ಡೈಲಿ ವೇರ್ಗೆ ಹಾಗೆ ಇಲ್ಲೇ ಸುತ್ತಮುತ್ತ ಎಲ್ಲಾದರೂ ಶಾಪಿಂಗ್ ಹೋದಾಗ ಹಾಕ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಕಂಫರ್ಟಬಲ್ ಅನಿಸ್ತು ಅಮ್ಮಂಗಿದು, ಎಸ್ಪೆಷಲಿ ಸಮ್ಮರಲ್ಲೆಲ್ಲ ಕಂಫರ್ಟ್ ತುಂಬ ಮುಖ್ಯ. ನೀವು ನೋಡ್ತಿರ್ಬೋದು, ನಾನು ಮುಟ್ಟಿದ್ರೇ ಎಷ್ಟು ಸಾಫ್ಟ್ ಫೀಲ್ ಆಗ್ತಾ ಇದೆ ಇದು. ಇದ್ರ ಮೆಟೀರಿಯಲ್ಲು ಎಲ್ಲನೂ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಯಾವ ಮೆಟೀರಿಯಲ್ ಅಂತೆಲ್ಲ ಹೇಳೋಕ್ಕೆ. ಎಕ್ಸಾಕ್ಟ್ ಮೆಟೀರಿಯಲ್ ಎಲ್ಲ ನೀವು ಅವ್ರಿಗೆ ಕೇಳ್ಕೊಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಹೊಸ ಕಾಂಟೆಂಟ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.